ಲಾರಿ ಪೇಜ್ ತನ್ನ ಚಿಕ್ಕ ಪ್ರಾಯದಲ್ಲೇ ತಂದೆ ತಾಯಿ ಮರಣ ಹೊಂದಿದ ಕಾರಣ ಕಂಪ್ಯೂಟರ್ ಮಾತ್ರವಾಗಿತ್ತು ಆತನ ಆತ್ಮಮಿತ್ರ. ಕಂಪ್ಯೂಟರ್ನ ಆಳವಾದ ಜ್ಞಾನ ಸಿಗಲು ಲಾರಿ ಪೇಜ್ಗೆ ಇದೊಂದು ಕಾರಣವಾಯಿತು. ಇದೊಂದು ಕಡೆಯಾದರೆ ಸರ್ಜಿ ಬ್ರಿನ್ ತಂದೆ ತಾಯಿ ಇಬ್ಬರೂ ಇದ್ದರೂ ಕೂಡ ಆತನ ಬಾಲ್ಯಕಾಲವು ಕಷ್ಟಗಳಿಂದ ಕೂಡಿದ್ದಾಗಿತ್ತು. ಗಣಿತಶಾಸ್ತ್ರದಲ್ಲಿ ಪ್ರೊಫೆಸರ್ ಆಗಿದ್ದ ತಂದೆ ಬ್ರಿನ್ನನ್ನು ಮನೆಯಲ್ಲೇ ಕಲಿಸಿದರು. ಅದು ಆತನನ್ನು ಒಬ್ಬ ಮ್ಯಾಥಮ್ಯಾಟಿಕ್ ಜೀನಿಯನ್ ಆಗಿ ಬದಲಾಯಿಸಿತು. ಕಂಪ್ಯೂಟರ್ ಸೈನ್ಸಿನಲ್ಲಿ ಉತ್ಕೃಷ್ಟತೆ ತೋರಿಸಿದ ಲಾರಿ ಪೇಜ್, ಗಣಿತಶಾಸ್ತ್ರದಲ್ಲಿ ಉನ್ನತಿ ಸಾಧಿಸಿದ ಸರ್ಜಿ ಬ್ರಿನ್ ಪರಸ್ಪರ ಭೇಟಿಯಾಗುವುದು ಕ್ಯಾಲಿಫೋರ್ನಿಯಾದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಾಗಿತ್ತು. ಇಬ್ಬರಿಗೂ ತಮ್ಮ ತಮ್ಮ ವಿಶ್ವಾಸಗಳಲ್ಲಿ ಹಲವಾರು ವ್ಯತ್ಯಾಸಗಳಿದ್ದರೂ ಅವರಿಬ್ಬರೂ ನಿರ್ಮಿಸಿದ್ದು ಇತಿಹಾಸವನ್ನಾಗಿತ್ತು. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಕ್ಯಾಲಿಫೋರ್ನಿಯಾದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ PhD ಮಾಡಲು ಬಂದ ಸಮಯದಲ್ಲಾಗಿತ್ತು ಲಾರಿ ಪೇಜ್ ಮತ್ತು ಸರ್ಜಿ ಬ್ರಿನ್ ಪರಸ್ಪರ ಭೇಟಿಯಾಗುವುದು. ಮೊದಲಿಗೆ ಅವರಿಬ್ಬರ ಅಭಿಪ್ರಾಯಗಳು ಸರಿಯಾಗಿರಲಿಲ್ಲ. ಆದರೆ ನಂತರ ಅವರಿಗೆ ವೆಬ್ ಜಗತ್ತನ್ನು ಕ್ರಮಬದ್ಧವಾಗಿ ಹುಡುಕುವ ಒಂದು ಸಾಮಾನ್ಯ ಆಸಕ್ತಿ ಇರುವುದು ಗೊತ್ತಾಯಿತು. ವೆಬ್ ಪುಟಗಳ ನಡುವೆ ಇರುವ ಲಿಂಕ್ಗಳನ್ನು ಅವಲೋಕಿಸಿ ಯಾವ ಪುಟ ಹೆಚ್ಚು ಮುಖ್ಯ ಎಂಬುದನ್ನು ಅಂದಾಜು ಮಾಡುವ ಪೇಜ್ ರ್ಯಾಂಕ್ ಎಂಬ ಆಲ್ಗೋರಿದಮ್ ಲಾರಿ ಪೇಜ್ ನಿರ್ಮಿಸಿದರು. ಸರ್ಜಿ ಬ್ರಿನ್ ಗಣಿತ ಮತ್ತು ಅಂಕಿ ಅಂಶಗಳಲ್ಲಿ ಪರಿಣಿತಿ ಹೊಂದಿದ್ದರಿಂದ ಅವರು ಈ ಆಲ್ಗೋರಿದಮ್ ಅನ್ನು ಇನ್ನಷ್ಟು ಬಲಪಡಿಸಿದರು. ಈ ಹೊಸ ವಿಧಾನದಿಂದ ಅವರು ಒಂದು ಹುಡುಕಾಟ ಎಂಜಿನ್ ನಿರ್ಮಿಸಿದರು. ಅದು ಆ ಕಾಲದ ಇತರ ಹುಡುಕಾಟ ಯಂತ್ರಗಳಿಗಿಂತ ಬಹಳ ಉತ್ತಮವಾಗಿ ಕೆಲಸ ಮಾಡಿತು. ಆರಂಭದಲ್ಲಿ ಈ ಪ್ರಾಜೆಕ್ಟಿಗೆ ಬ್ಯಾಕ್ ರಬ್ ಎನ್ನುವ ಹೆಸರು ಇತ್ತು. ನಂತರ ಒಂದರ ನಂತರ 100 ಶೂನ್ಯ ಬರುವ ಸಂಖ್ಯೆ ಎಂಬ ಅರ್ಥ ಬರುವ ಗೂಗೋಲ್ ಎಂಬ ಪದದ ಬದಲಿ ವಿಚಿತ್ರವಾಗಿ ಗೂಗಲ್ ಎಂಬ ಹೆಸರು ಹುಟ್ಟಿತು. 1998 ಅವರು ತಮ್ಮ ಕೊಠಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಾಜೆಕ್ಟ್ ಅನ್ನು ಒಂದು ಸಣ್ಣ ಕಂಪನಿಯಾಗಿ ರೂಪಿಸಿದರು. ನಂತರ ಗೂಗಲ್ ವೇಗವಾಗಿ ಬೆಳೆಯುತ್ತಾ ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಪ್ರಭಾವಶಾಲಿ ತಂತ್ರಜ್ಞಾನ ಕಂಪನಿಯಾಗಿ ಮಾರ್ಪಟ್ಟಿತು.